ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ ಈವ್ ಕೇರ್ ಫೋರ್ಟ್ ಸಿರಪ್ ಬಗ್ಗೆ. ಈವ್ ಕೇರ್ ಫೋರ್ಟ್ ಸಿರಪ್ ಅಂದ್ರೆ ಏನು, ಅದರೊಳಗೆ ಪ್ರಮುಖ ಘಟಕ ದ್ರವ್ಯ ಏನೇನು ಇರ್ತಾವೆ, ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ನಿಮ್ಮ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಡ್ತಾರೆ, ಯಾವ ಪ್ರಮಾಣದ ಡಾಕ್ಟರ್ ಇದನ್ನು ನಿಮ್ಮ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ನೀವು ಇದ್ರ ಉಪಯೋಗ ಮಾಡಬಹುದು, ಇದನ್ನು ತೊಗೊಂಡ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು, ಯಾರು ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ವಿಡಿಯೋದ ತಿಳಿಸ್ಕೊಡ್ತೇನೆ ರೀ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಈವ್ ಕೇರ್ ಫೋರ್ಟ್ ಸಿರಪ್ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್. ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂದ್ರೆ ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಸಂಹಿತಾದಾಗ ಗ್ರಂಥದಾಗ ಡೈರೆಕ್ಟ್ ಉಲ್ಲೇಖ ಸಿಗಂಗಿಲ್ರಿ. ಇಲ್ಲೇನಾಗುತ್ತಪ್ಪ ಅಂದ್ರೆ ಪರ್ಟಿಕ್ಯುಲರ್ ಫಾರ್ಮಾಸ್ಯೂಟಿಕಲ್ ಕಂಪನಿಯವರು ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೇಳ್ಬೋದು, ಆಯುರ್ವೇದಿಕ್ ಜಡಿಬುಟಿಗಳನ್ನು ಉಪಯೋಗ ಮಾಡಿಕೊಂಡು ತಮ್ಮದೇ ಒಂದು ಹೊಸ ಫಾರ್ಮುಲೇಷನ್ ಕಂಡು ಹಿಡಿದಿರ್ತಾರ, ಇದ್ರದ್ದು ಟೆಸ್ಟಿಂಗ್ ಮಾಡಿಸ್ತಾರ, ಇದ್ರ ಅಪ್ರೂವಲ್ ತಗೊಂತಾರ, ಅವ್ರ ಕಡೆ ಇದ್ರದ್ದು ಮಾಲೀಕಾನ ಹಾಕಿರ್ತೈತೆ. ಇದಕ್ಕೆ ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂತ ಕರೀತಾರ್ರಿ. ಮತ್ತೆ ಈ ಸಿರಪ್ ಪ್ರಮುಖ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ಮಹಿಳೆಯರ ಸಮಸ್ಯೆದಾಗ ಗೈನಕಾಲಜಿಕಲ್ ಡಿಸಾರ್ಡರ್ಸ್ ಏನಾರ ಇದ್ರೆ ಅದನ್ನ ಸರಿಪಡಿಸ್ಲಿಕ್ಕೆ ಇದ್ರ ಉಪಯೋಗ ಪ್ರಮುಖ ಮಾಡ್ಲಾಗ್ತೈತಿ. ಈಗ ಇದ್ರೊಳಗೆ ಘಟಕ ದ್ರವ್ಯ ಏನೇನದ ಅಂತ ನಾನು ನಿಮ್ಗೆ ತಿಳಿಸ್ಬೇಕಂದ್ರೆ ನೋಡ್ರಿ, ಪ್ರತಿ 5 ml ಸಿರಪ್ ಏನಿರ್ತೈತಿ ನೋಡ್ರಿ, ಅದ್ರೊಳಗ ಎಕ್ಸ್ಟ್ರಾಕ್ಟ್ ಇರ್ತೈತಿ. ಲೋಧ್ರಾ 41.25 mg, ಮೇಥಿ 40.22 mg, ಮುಂದಿ 18.57 mg, ಜಟಾಮಾಂಸಿ 8.59 mg, ಮತ್ತು ಇದ್ರೊಳಗೆ ಪೌಡರ್ ಹಾಕಿರ್ತಾರೆ. ಕನ್ಯಾಸಾರದ್ದು 3.87 mg. ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿ ಇದನ್ನ ತಯಾರು ಮಾಡ್ತಾರೆ. ಇದ್ರೊಳಗೆ ಪ್ರಿಸರ್ವೇಟಿವ್ಸ್ ಕೂಡ ಹಾಕಿರ್ತಾರೆ, ಇದು ಲಘುನ ಕೆಡಬಾರ್ದಂತ. ಮಿಥೈಲ್ ಪ್ಯಾರಾಬಿನ್ ಸೋಡಿಯಂ, ಪ್ರೊಪೈಲ್ ಪ್ಯಾರಾಬಿನ್ ಸೋಡಿಯಂ ಇದ್ರೊಳಗೆ ಹಾಕಿರ್ತಾರ. ಮತ್ತೆ ಇದನ್ನ ತಯಾರು ಮಾಡೋಂಥ ಕಂಪನಿ ಯಾವ್ದಪ್ಪ ಅಂದ್ರೆ ಹಿಮಾಲಯ ವೆಲ್ನೆಸ್ ಕಂಪನಿ, ಮಕಳಿ, ಬೆಂಗಳೂರು, ಕರ್ನಾಟಕದಾಗ ಇದು ತಯಾರಾಗ್ತೈತ್ರಿ. ಈಗ ಇದ್ರದ್ದು ಇಂಡಿಕೇಶನ್ಸ್ ಬಗ್ಗೆ ಹೇಳ್ಕೊಡ್ತೀನಿ, ಯಾವ ಸಮಸ್ಯೆಯನ್ನು ಗುಣಪಡಿಸ್ಲಿಕ್ಕೆ ನಿಮ್ ಡಾಕ್ಟರ್ ನಿಮ್ಗೆ ಇದನ್ನ ಬರ್ದು ಕೊಡ್ತಾರಂತ. ಒಂದೇದ್ ನೋಡ್ರಿ, ಮಹಿಳೆಯರಿಗೆ ಮುಟ್ಟಾಗೋ ಟೈಮ್ನಾಗ ಬಹಳ ವಿಪರೀತ ಯೋನ್ಯಾಗ ನೋವು ಆಗ್ತೈತಿ. ಅದನ್ನ ಗುಣಪಡಿಸ್ಲಿಕ್ಕೆ, ಮಹಿಳೆಯರಿಗೆ ಪೀರಿಯಡ್ಸ್ ಟೈಮ್ ಟು ಟೈಮ್ ಆಗಂಗಿಲ್ಲ ಅಂದ್ರ, ಇರ್ರೆಗ್ಯುಲರ್ ಪೀರಿಯಡ್ಸ್ ಅದಾವ ಅಂದ್ರ ಅದನ್ನ ಗುಣಪಡಿಸ್ಲಿಕ್ಕೆ, ಇಲ್ಲ ಮಹಿಳೆಯರಿಗೆ ಮುಟ್ಟು ಬರೋದಕ್ಕಿಂತ ಮೊದ್ಲ ಅವ್ರ ಮೈಯಾಗ ಬಹಳ ಚೇಂಜಸ್ ಆಗ್ತಿರ್ತಾವ್ರಿ, ಬಹಳ ಅವ್ರಿಗೆ ಸಮಸ್ಯೆ ಆಗ್ತಿರ್ತಾವ, ಅದಕ್ಕೆ ಪ್ರೀ ಮೆನ್ಸ್ಟ್ರುಯಲ್ ಸಿಂಡ್ರೋಮ್ ಅಂತಾರ, ಅದನ್ನ ಗುಣಪಡಿಸ್ಲಿಕ್ಕೆ, ಇಲ್ಲ ಮಹಿಳೆಯರಿಗೆ ಕಾಮ ಉತ್ತೇಜನ ಒಟ್ಟ ಕಡಿಮೆ ಆಗ್ಬಿಟ್ಟೈತೆ ಅಂದ್ರೆ ಅವ್ರಿಗೆ ಕಾಮಶಕ್ತಿ ಹೆಚ್ಚಿಗೆ ಮಾಡ್ಲಿಕ್ಕೆ ಕೂಡ ಇದನ್ನ ಬರೆದು ಕೊಟ್ಟಿರ್ತಾರೆ. ಇಲ್ಲೇ ಮಹಿಳೆಯರ ಯೋನೆ ಅಂತ ರಕ್ತದ್ದು ಕಣ ಹೊಂಟೋ, ಬ್ಲಡ್ ಕ್ಲಾಟ್ ಹೊಂಟೋ ಅಂದ್ರೆ ಅದನ್ನ ಗುಣಪಡಿಸ್ಲಿಕ್ಕೆ, ಇಲ್ಲ ಮಹಿಳೆಯವ್ರಿಗೆ ಇನ್ಫರ್ಟಿಲಿಟಿ ಸಮಸ್ಯೆ ಐತೆ ಅಂದ್ರೆ, ಬಾಂಜ್ಪನ ಸಮಸ್ಯೆ ಐತಿ, ಮಕ್ಕಳಾಗ್ತಾ ಇಲ್ಲ, ಅದಕ್ಕೆ ಕಾರಣ ಏನಂದ್ರೆ ಅವ್ರದ್ದು ತತ್ತಿ ಬರಾಬರ ಬಿಡುಗಡೆ ಆಗ್ತಾ ಇಲ್ಲ ಅಂದ್ರೆ ಅದನ್ನ ಗುಣಪಡಿಸ್ಲಿಕ್ಕೆ ಬರೆದು ಕೊಟ್ಟಿರ್ತಾರ. ಇದು ಮಹಿಳೆಯರದ್ರಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನ ಕರೆಕ್ಟ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಗರ್ಭಕೋಶ ಮೇಲೆ ಏನಾರ ಬಾವ್ ಇತ್ತಂದ್ರೆ ಅದನ್ನ ಕಡಿಮೆ ಮಾಡ್ತೈತಿ. ಮಹಿಳೆಯರಿಗೆ ಬೆಳೆ ಮುಟ್ಟು ಹೊಂಟೈತಂದ್ರೆ ಅದನ್ನ ಕಡಿಮೆ ಮಾಡ್ತೈತ್ರಿ. ಅದಕ್ಕೆ ಲ್ಯೂಕೋರಿಯಾ, ವೈಟಿಸ್ ಡಿಸ್ಚಾರ್ಜ್ ಅಂತಾನು ಕರೀತಾರ. ಇಲ್ಲ ಮಹಿಳೆಯರಿಗೆ ಎಮನೋರಿಯಾ ಸಮಸ್ಯೆ ಐತಂದ್ರ, ಅಂದ್ರ ಒಟ್ಟ ಮುಟ್ಟ ಆಗ್ಲಾರ್ದಂಗಿರೋದು, 5 ತಿಂಗಳ 6 ತಿಂಗಳ ಆಯ್ತು, ಮಹಿಳಾ ಗರ್ಭವತಿನೂ ಇಲ್ಲ. ಸೊ ಇಂಥದ್ರಾಗ ಅದನ್ನ ಕೂಡ ಸಮಸ್ಯೆ ಸಾಲ್ವ್ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ. ಇದೇ ರೀತಿ ಬಹಳಷ್ಟು ಸಮಸ್ಯೆ ಅದಾವ್ರಿ. ಎಲ್ಲೇ ಡಾಕ್ಟರ್ ತಮ್ಮ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಮ್ಗೆ ಇದನ್ನ ಬರ್ದು ಕೊಡ್ಬೋದು, ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದ್ರಿ. ಈಗ ಇದ್ರದ್ದು ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ, ಯಾವ ಪ್ರಮಾಣದಾಗ ಇದನ್ನ ನೀವು ತಗೋಬೇಕಂತ. ನೋಡ್ರಿ ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಹೇಳ್ತಾ ಇದ್ದೀನಿ. ಯಾರ ವಯಸ್ಸು 12 ವರ್ಷಕ್ಕಿಂತ ಮೇಲಿದೆ, ಸಣ್ಣ ಹುಡುಗಿಯರಾಗಿರ್ಬೋದು, ಇಲ್ಲ ಮಹಿಳೆಯರಾಗಿರ್ಬೋದು, ಕೆಲವೊಂದಿಷ್ಟು ಕೇಸಸ್ನಾಗ ಡಾಕ್ಟರ್ ಇದನ್ನ ನಿಮ್ಗೆ 10 ml ಬೆಳಿಗ್ಗೆ, 10 ml ರಾತ್ರಿ ಊಟ ಆದ ನಂತರ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ. ಇನ್ನು ಸ್ವಲ್ಪ ಸಿವಿಯರ್ ಕೇಸಸ್ನಾಗ 10 ml 3 ಹೊತ್ತು ತಗೊಳಕ್ ಹೇಳಿರ್ತಾರೆ. 10 ml ಬೆಳಿಗ್ಗೆ, 10 ml ಮಧ್ಯಾಹ್ನ, 10 ml ರಾತ್ರಿ ಊಟ ಆದ್ಮೇಲೆ ಸೇವನೆ ಮಾಡ್ಲಿಕ್ಕೆ ಹೇಳಿರ್ತಾರೆ. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ತಗೊಳಕ್ ಹೇಳ ಅಂತ ಆ ರೀತಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದ್ರಿ. ಈಗ ಎಷ್ಟು ದಿನದ ಮಟ್ಟ ನೀವು ಇದ್ರ ಸೇವನೆ ಮಾಡಬೇಕು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತಾ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ನೀವು ಡಾಕ್ಟರ್ ಕಡೆ ಹೋದಾಗ ಅವ್ರು ನಿಮ್ದು ಹಿಸ್ಟ್ರಿ ತಗೊಂತಾರ, ನಿಮ್ ಕ್ಲಿನಿಕಲಿ ಎಕ್ಸಾಮಿನ್ ಮಾಡ್ತಾರ, ಮತ್ತೆ ನಿಮ್ ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡ್ತಾರ. ಅವನ್ನೆಲ್ಲ ನೋಡಾದ್ಮೇಲೆ ನಿಮ್ಗೆ ಏನ್ ಸಮಸ್ಯೆ ಆಗೈತಿ, ಮತ್ತೆ ಯಾವ ಸಮಸ್ಯೆ ಸಂಬಂಧ ಅವ್ರು ನಿಮ್ಗೆ ಇದನ್ನ ಬರ್ದು ಕೊಡ ಅಂತಾರ, ನಿಮ್ ಬಾಡಿ ಕಂಡೀಷನ್ ಏನು ಎಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಇದನ್ನ ಎಷ್ಟು ದಿನ ತಗೊಳಕ್ ಸಲಹೆ ಕೊಡ ಅಂತಾರ, ಅಲ್ಲಿ ಮಟ್ಟ ನೀವು ಇದ್ರ ಉಪಯೋಗ ಮಾಡಬಹುದು. ಈ ಡಾಕ್ಟರ್ ಇದ್ರ ಜೊತೆಗೆ ನಿಮ್ಗೆ ಬೇರೆ ಹಲವಷ್ಟು ಮೆಡಿಸಿನ್ಸ್ ಕೂಡ ಕೊಡಬಹುದ್ರಿ. ಅದರಲ್ಲಿ ನಿಮ್ಗೆ ಇನ್ನಿಟ್ಟು ಬೇಗ ವಾಸಿ ಆಗ್ತಾವ್ರಿ ಸಮಸ್ಯೆ. ಇದನ್ನ ತಗೊಂಡ್ರೆ ನಿಮ್ಗೆ ಏನಾದ್ರೂ ಸೈಡ್ ಎಫೆಕ್ಟ್ ಆಗ್ಬೋದಾ ನೋಡ್ರಿ, ಇದ್ರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಂಗಿಲ್ಲ. ಯಾರು ಇದನ್ನ ತೊಗೊಳಿಕ್ ಹೋಗ್ಬಾರ್ದು. ಸೊ ನೋಡ್ರಿ ಇದ್ರೊಳಗೆ ಘಟಕ ದ್ರವ್ಯ ಏನೇನದಾವ ಅಂತ ನಾನು ನಿಮ್ಗೆ ತಿಳಿಸ್ಬಿಟ್ಟೇನಿ. ನಿಮ್ಗೆ ಯಾವುದೇ ದ್ರವ್ಯಲ್ಲಿ ಅಲರ್ಜಿ ಇತ್ತಂದ್ರೆ ಇದನ್ನ ತೊಗೊಳಿಕ್ ಹೋಗ್ಬೇಡ್ರಿ. ಮತ್ತೆ ಗರ್ಭವತಿ ಮಹಿಳೆಯವರು ಮತ್ತೆ ಯಾವ ತಾಯಂದ್ರ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಿರ್ತಾರೆ, ಡಾಕ್ಟರ್ ಸಲಹೆ ಇರಲಾದ ಇದ್ರ ಉಪಯೋಗ ಮಾಡಕ್ ಹೋಗ್ಬೇಡ್ರಿ. ಈಗ ಇದ್ರ ಮೂಲ್ಯ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಇದನ್ನ ನಿಮ್ಗೆ 215 ರೂಪಾಯಿ, 215 rupeesನಾಗ 200 ml ಸಿರಪ್ ಸಿಗ್ತೈತ್ರಿ, ಹಿಮಾಲಯ ಈವ್ ಕೇರ್ ಫೋರ್ಟ್ ಸಿರಪ್. ಈಗ ಇದ್ರ ಅವೈಲೇಬಿಲಿಟಿ
ಈ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ಬೇಕಂದ್ರೆ ನೋಡ್ರಿ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಆಯುರ್ವೇದಿಕ್ ಫಾರ್ಮಸಿದಾಗ ಬಹಳ ಸುಲಭ ರೀತಿಯಂತ್ರ ಖರೀದಿ ಮಾಡ್ಕೋಬಹುದ್ರಿ ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬಾಜುಯಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೈತೆ ನೋಡ್ರಿ, ಅದನ್ನ ಒತ್ತಿಗೆ ಬಿಟ್ರೆ ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತೋ. ವಿಡಿಯೋ ನಿಮ್ಗೆ ಇಷ್ಟ ಆಗೈತಾ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲಿ ಹೇಳ್ದಂಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಲಾರ್ದ ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗ್ಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.